ಇನ್ನು ಅಶ್ಲೀಲ ವಿಡಿಯೋ ಕೇಸ್ ತನಿಖೆಯಲ್ಲಿ ಸತ್ಯ ಸಾಬೀತಾಗುತ್ತೆ. ಮೇಲ್ನೋಟಕ್ಕೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದೇ ತಪ್ಪು ಕಾಣಿಸ್ತಾ ಇದೆ. ಆದ್ರೆ ತನಿಖೆ ಆಗುವವರೆಗೂ ಯಾರನ್ನೂ ಕೂಡ ದೂಷಿಸೋಕ್ಕಾಗಲ್ಲ. ಇದಕ್ಕೆಲ್ಲ ಅವರ ಕುಟುಂಬವೇ ಉತ್ತರ ಕೊಡಬೇಕಾಗತ್ತೆ ಅಂತ ಹೇಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವರು ಮಹಿಳೆಯರನ್ನ ಅವರ ಲಾಭ ತಗೊಂಡಿದ್ದಾರೆ, ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥ ವ್ಯಾಪಕ ಚರ್ಚೆ ಇವತ್ತು ರಾಜ್ಯದಲ್ಲಿ ಆಗ್ತಾ ಇದೆ. ಮಹಿಳಾ ಆಯೋಗದವರು ಕೂಡ ಈ ವಿಷಯದಲ್ಲಿ ದೂರನ್ನು ಸಲ್ಲಿಸಿ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ತನಿಖೆಗಂತೂ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಸೊ ಈ ಸಂದರ್ಭದಲ್ಲಿ ಇವತ್ತು ಅವರು ಸಂಸದರ ಬಗ್ಗೆ ಆರೋಪ ಬಂದಿದೆ. ತನಿಖೆಯಲ್ಲಿ ಇದೆಲ್ಲ ಸಾಬೀತಾಗಬೇಕಾಗತ್ತೆ. ಆದರೆ ಬಂದಿರತಕ್ಕಂಥ ಆರೋಪ ಮೇಲ್ನೋಟಕ್ಕೆ ಅವರು ಎಸಗಿದ್ದಾರೆ ಅಂತ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಯಾಕೆಂದರೆ ತನಿಖೆ ಆಗದೆ ನಾವು ಯಾರನ್ನೂ ಕೂಡ ದೋಷಿತರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಮೇಲ್ನೋಟಕ್ಕೆ ನಾವು ಹೇಳೋದಾದರೆ ಇದು ಅವರು ಮಹಿಳೆಯರನ್ನು ಅವರ ಲಾಭ ತಗೊಂಡಿದ್ದಾರೆ, ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ಅವರ ಕುಟುಂಬದವರೇ ಉತ್ತರ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಚುನಾವಣೆಗೆ ಇನ್ನೊಂದು ದಿನ ಬಾಕಿ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಹರಿದಾಡಿದಂತಹ ವಿಡಿಯೋಗಳಿವು. ಮತದಾನ ಪ್ರಕ್ರಿಯೆ ಮೇಲೆ ಇದು ಪ್ರಭಾವ ಬೀರಲ್ಲ ಅಂತ ಹೇಳಿ ಸಾರಾಸಗಟಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಚುನಾವಣೆ ಮುಗಿದೋಯ್ತು, ಸದ್ಯ ಇಡೀ ಪ್ರಕರಣ SIT ವಹಿಸಲಾಗಿದೆ. ಕಾಂಗ್ರೆಸ್ ನಾಯಕರು ಒಬ್ಬರಾದ ಮೇಲೊಬ್ಬರಂತೆ ವಾಗ್ದಾಳಿ ಮಾಡ್ತಿದ್ದಾರೆ. ಮೈತ್ರಿ ನಾಯಕರಿಂದ ಯಾಕೆ ರಿಯಾಕ್ಷನ್ ಬರ್ತಾ ಇಲ್ಲ? ಯಾರು ಇದುವರೆಗೂ ಯಾಕೆ ರಿಯಾಕ್ಟ್ ಮಾಡಿಲ್ಲ? ಶಿವಪ್ರಸಾದ್, ಖಂಡಿತವಾಗಿ ವಿದ್ಯಾಶ್ರೀ, ಈಗಾಗಲೇ ಹಾಸನ ಸಂಸದರು ಭಾಗಿಯಾಗಿದ್ದಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಅಶ್ಲೀಲ ವಿಡಿಯೋ ಏನು ರಾಜ್ಯಾದ್ಯಂತ ಸದ್ದು ಮಾಡಿತ್ತು. ಅದರಲ್ಲೂ ಚುನಾವಣೆ ಒಂದಿನ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಕೂಡ ಈ ವಿಡಿಯೋಗಳು ಸಾಕಷ್ಟು ಹರಿದಾಡಿದ್ದು. ಸದ್ಯ ಈ ವಿಚಾರ ಕುರಿತಂತೆ ಸರ್ಕಾರ, ಅದರಲ್ಲೂ ಮಹಿಳಾ ಆಯೋಗ ಮಧ್ಯಪ್ರವೇಶ ಮಾಡಿತ್ತು. ಅನೇಕ ಕಾಂಗ್ರೆಸ್ನ ಸಂಘಟನೆಗಳಿರ್ಬೋದು, ಮಹಿಳಾ ಪರ ಸಂಘಟನೆಗಳು ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದು. ಈ ಅಶ್ಲೀಲ ವಿಡಿಯೋ ಕುರಿತಂತೆ ತನಿಖೆ ಆಗಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಸದ್ಯ ಮಹಿಳಾ ಆಯೋಗ ಕೂಡ CM ಸಿದ್ದರಾಮಯ್ಯ ಮತ್ತೆ ಗೃಹ ಸಚಿವ ಪರಮೇಶ್ವರ್ ಅವ್ರಿಗೂ ಕೂಡ ಪತ್ರವನ್ನ ಬರೆಯಲಾಗಿತ್ತು. ಸದ್ಯ ನಿನ್ನೆ ರಾತ್ರಿ ಅಷ್ಟೇ ಸರ್ಕಾರ ಈ ಪ್ರಕರಣವನ್ನ SIT ತನಿಖೆಗೆ ವಹಿಸಿದೆ. ಸದ್ಯ ಈ ವಿಚಾರ ಕುರಿತಂತೆ NDA ಮೈತ್ರಿಕೂಟದ ಅನೇಕ ನಾಯಕರು ಇರ್ಬೋದು, ಪ್ರಮುಖವಾಗಿ JDS ನಾಯಕರುಗಳು ಯಾವುದೇ ಹೇಳಿಕೆಯನ್ನ ನೀಡದೇ ಇದ್ರು ಸಹಿತವಾಗಿ ಸಹಜವಾಗಿ ಕಾಂಗ್ರೆಸ್ ನಾಯಕರು ಈ ಪ್ರಕರಣ ಕುರಿತಂತೆ ಇವತ್ತು ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಈ ವಿಚಾರ ಕುರಿತಂತೆ ಪ್ರತಿಕ್ರಿಯೆ ನೀಡಬೇಕು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಈಗಾಗಲೇ DCM DK ಶಿವಕುಮಾರ್ ಅವರು ಇರ್ಬೋದು, ಮತ್ತೆ ಕೃಷ್ಣ ಬೈರೇಗೌಡ ಸಹಿತ ಅನೇಕ ಸಚಿವರು ಕೂಡ ಈ ಪ್ರಕರಣ ಕುರಿತಂತೆ ತಮ್ಮದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಈ ಪ್ರಕರಣದಿಂದಾಗಿ ಸಹಜವಾಗಿ ರಾಜ್ಯಕ್ಕೆ, ಅದರಲ್ಲೂ ಸಹಜವಾಗಿ ಸಂಸದರ ಈ ಕೃತ್ಯದಿಂದಾಗಿ ಸಹಜವಾಗಿ ಪಾರ್ಲಿಮೆಂಟ್ ಕೂಡ ತಲೆ ತಗ್ಗಿಸ್ತಕ್ಕಂಥ ವಾತಾವರಣ ನಿರ್ಮಾಣವಾಗಿದೆ ಅಂತಕ್ಕಂಥ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಹಾಗಾಗಿ ಒಂದ್ ಕಡೆ ಸರ್ಕಾರ SIT ತನಿಖೆ ಮಾಡಿದ್ರು ಸಹಿತವಾಗಿ ಪಾರದರ್ಶಕವಾದಂಥ ತನಿಖೆ ನಂತರ ಈ ಪ್ರಕರಣ ಕುರಿತಂತೆ ಏನೇನೆಲ್ಲ ಆಗಿದೆ, ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಅಂಶ ಹೊರಬರ್ತಕ್ಕಂಥ ಸಾಧ್ಯತೆ ಇದೆ. ಅದೇನೇ ಇದ್ರೂ ಸಹಿತವಾಗಿ ಸದ್ಯ ಈಗ ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಾಲಿ ಸಂಸದರು ದೇಶ ಬಿಟ್ಟು ಹೋಗಿರ್ತಕ್ಕಂಥ ಪ್ರಕರಣವನ್ನು ಕೂಡ ಈಗ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು SITಗೆ ಪೂರ್ಣವಾದಂಥ ತನಿಖೆಗೆ ಪೂರ್ಣವಾದಂಥ ಸಹಕಾರವನ್ನ, ಸ್ವತಂತ್ರವನ್ನ ನೀಡಿರೋದ್ರಿಂದ ಅವರು ಮುಂದಿನ ತನಿಖೆಯನ್ನ ಯಾವ ರೀತಿ ಆರಂಭ ಮಾಡ್ತಾರೆ, ಯಾರ್ಯಾರನ್ನೆಲ್ಲ ಈ ವಿಚಾರ ಕುರಿತಂತೆ ನೋಟಿಸ್ ಅನ್ನ ನೀಡ್ತಕ್ಕಂಥದ್ದಿರ್ಬೋದು, ಅಥವಾ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ ಅಂದ್ರೆ ನೊಂದಿರ್ತಕ್ಕಂಥ ಸಂತ್ರಸ್ತೆಯವರನ್ನ ಸಂಪರ್ಕ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಸದ್ಯ ಈ ವಿಚಾರ ಕುರಿತಂತೆ ಈಗ NDA ಮೈತ್ರಿಕೂಟದ, ಅದರಲ್ಲೂ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಈ ಪ್ರಕರಣ ಕುರಿತಂತೆ ಮಾತನಾಡಬೇಕು ಎಂಬತಕ್ಕಂಥ ಆಗ್ರಹವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಸದ್ಯ ಹೀಗಾಗಿ ಈ ಪ್ರಕರಣ ಕುರಿತಂತೆ ಈಗ ಚುನಾವಣೆ ಮುಗ್ದಿದ್ರು ಸಹಿತವಾಗಿ ಸದ್ಯ ಇದು ಚುನಾವಣೆ ಮೇಲೆ ಪರಿಣಾಮ ಬೀರಲಿದೆ ಎಂಬತಕ್ಕಂಥ ಅಭಿಪ್ರಾಯಗಳು ಕೂಡ ಆರಂಭದಿಂದನೂ ಕೇಳಿ ಬರ್ತಾ ಇದ್ದು. ಸದ್ಯ ಈಗ ಸಂಸದರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರ ಅಥವಾ ಏನಾದ್ರೂ ಬೇರೆಯದ್ದೇ ಮಾಡಲಾಗಿತ್ತೆ ಅಂತಕ್ಕಂಥ ವಿಚಾರಗಳ ಕುರಿತಂತೆ ಚರ್ಚೆ ಆಗ್ತಾ ಇದ್ರು ಸಹಿತವಾಗಿ ಸರ್ಕಾರ ಸದ್ಯ ಈ ಪ್ರಕರಣ ಕುರಿತಂತೆ ಗಂಭೀರತೆಯನ್ನ ತಾನೇ ಅರಿತುಕೊಂಡು SITಗೆ ವಹಿಸಿರೋದ್ರಿಂದ, ಅಂದ್ರೆ SIT ಈಗ ಈ ಪ್ರಕರಣ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕುತ್ತೆ. ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂಬತಕ್ಕಂಥ ಮಾಹಿತಿಯ ಆಧಾರದ ಮೇಲೆ ಹಾಲಿ ಸಂಸದರನ್ನ ಇರ್ಬೋದು, ಮತ್ತೆ ಅವರ ಮನೆಯಲ್ಲಿ ಇದ್ದಂಥವ್ರನ್ನ ಇರ್ಬೋದು, ಮನೆ ಕೆಲಸದವ್ರು ಇರ್ಬೋದು, ಅವ್ರನ್ನೆಲ್ಲರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಕ್ಕಂಥ ಸಾಧ್ಯತೆ ಇದೆ. ಸಹಜವಾಗಿ ಈಗ ಕಾಂಗ್ರೆಸ್ ನಾಯಕರ ಆಗ್ರಹ ಏನು ಅಂದ್ರೆ, NDA ಮೈತ್ರಿಕೂಟ, ಅದರಲ್ಲೂ JDS ನಾಯಕರುಗಳು ಈ ವಿಚಾರ ಕುರಿತಂತೆ ಸ್ಪಷ್ಟೀಕರಣ ನೀಡಬೇಕು. ಯಾವ ವಿಚಾರಕ್ಕೆ, ಯಾವ ಕಾರಣಕ್ಕೆ ಯಾವುದೇ ನಾಯಕರುಗಳು ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ ಎಂಬತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸದ್ಯ ಈ ವಿಚಾರ ಕುರಿತಂತೆ ಕೇವಲ ಹಾಸನ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೆ ಈಗಾಗಲೇ ರಾಷ್ಟ್ರಾದ್ಯಂತ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಹಾಲಿ ಸಂಸದರೊಬ್ಬರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ವಿಚಾರ ಏನಿದೆ, ಇದು ಸಹಜವಾಗಿ ರಾಜ್ಯಕ್ಕೆ, ಅದರಲ್ಲೂ ಪ್ರಮುಖವಾಗಿ NDA ನಾಯಕರಿಗೆ, ಪ್ರಧಾನಿ ರಾಜ್ಯಕ್ಕೆ ಆಗಮಿಸ್ತಾ
ಮಾಡ್ತಾ ಇರ್ತಕ್ಕಂಥ ಇವತ್ತಿನ ಈ ಸಂದರ್ಭದಲ್ಲಿ ಸಹಜವಾಗಿ ಈ ವಿಚಾರ ಕುರಿತಂತೆ ಕಾಂಗ್ರೆಸ್ ನಾಯಕರು ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡೋದ್ರ ಮುಖಾಂತರ ಈ ವಿಚಾರ ಕುರಿತಂತೆ ಅಂದ್ರೆ ಎಷ್ಟು ಜನರ ಮಾಂಗಲ್ಯವನ್ನ ತೆಗೆದಿದ್ದಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಪ್ರಧಾನಿ ಮೋದಿ ಅವರು ಉತ್ತರ ಕೊಡಬೇಕು ಎಂಬತಕ್ಕಂಥ ಆಗ್ರಹವನ್ನ ಸಚಿವ ಕೃಷ್ಣ ಬೈರೇಗೌಡರು ಮಾಡ್ತಾ ಇದ್ದಾರೆ. ಹಾಗಾಗಿ SIT ತನಿಖೆಯಿಂದ ಈ ಪ್ರಕರಣ ಕುರಿತಂತೆ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಮತ್ತೆ ಯಾವ ತನಿಖೆ ಯಾವ ಹಂತದಲ್ಲಿ ಹೋಗುತ್ತೆ ಅಂತಕ್ಕಂಥ ವಿಚಾರ ಕುರಿತಂತೆ ಕೂಡ ಮಾಹಿತಿ ಲಭ್ಯವಾಗಲಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.